ವೃಷಭ ರಾಶಿಯವರಿಗೆ ಒಂದು ಗುಡ್ ನ್ಯೂಸ್ ಅನ್ನ ನಾನು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೇನೆ. ಏನು ಅಂತಂದ್ರೆ ಮಹಾಚಂದ್ರಗ್ರಹಣ ಸಂಭವಿಸ್ತಾ ಇದೆ. ಆಗಸ್ಟ್ 28ನೇ ತಾರೀಕು ಶುಕ್ರವಾರ, ರಾಖಿ ಕಟ್ತಿರೋ ರಾಖಿ ಹಬ್ಬ ಅವತ್ತಿನ ದಿವಸಲೇ ಹುಣ್ಣಿಮೆ ದಿವಸ ಮಹಾಚಂದ್ರಗ್ರಹಣ, ಈ ವರ್ಷದ ಕೊನೆಯ ಚಂದ್ರಗ್ರಹಣ ನಡೀತಾ ಇದೆ. ಈ ಚಂದ್ರಗ್ರಹಣ ನಿಮಗೆ ಅಂದ್ರೆ ವೃಷಭ ರಾಶಿಯವರಿಗೆ ಶುಭ ಫಲ, ಒಳ್ಳೆಯ ಫಲವನ್ನ ನೀಡಲಿದೆ. ಏನೇನು ವಿಚಾರದಲ್ಲಿ ಒಳ್ಳೆಯದಾಗುತ್ತೆ, ಹೇಗೆ ಆ ಶುಭವನ್ನ ಪಡ್ಕೊಳ್ಬೇಕು ಅದನ್ನೆಲ್ಲ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ ವಿಡಿಯೋದಲ್ಲಿ. ಎಂಡ್ ತನಕ ವಿಡಿಯೋ ನೋಡಿ, ಬಹಳ ಇಂಪಾರ್ಟೆಂಟ್ ವಿಡಿಯೋ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ವಿಡಿಯೋ ಮುಟ್ಟಿಸಿ ದಯವಿಟ್ಟು, ಭಾಳ ಇಂಪಾರ್ಟೆಂಟು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿಬಿಡಿ ವಿಡಿಯೋನ. ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲೋ ಇನ್ಸ್ಟಾಗ್ರಾಮ್ ನೋಡ್ತಾರೆ ಪೇಜ್ ಫಾಲೋ ಮಾಡಿಕೊಂಡು ಓಂ ಚಂದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ದಯವಿಟ್ಟು. ಪ್ರತಿಯೊಬ್ಬರು ಸಹ ನಾನು ನೋಡ್ತಾ ಇರ್ತಾನೆ. ಯಾಕೆಂದ್ರೆ ನೋಡಿ, ಚಂದ್ರಗ್ರಹಣ ನಿಮ್ಮ ರಾಶಿಯಿಂದ 10ನೇ ರಾಶಿಯಲ್ಲಿ ಗ್ರಹಣ ಆಗ್ತಿರೋದು. ನಿಮಗೆ ಅದು ಶುಭ ಫಲ, ಒಳ್ಳೆಯ ಫಲ. ತೃತೀಯಾಧಿಪತಿ ಕರ್ಮಸ್ಥಾನದಲ್ಲಿ ಗ್ರಸ್ತನಾಗ್ತಾ ಇದ್ದಾನೆ, ನಿಮಗೆ ಶುಭ ಫಲ, ಒಳ್ಳೆಯ ಫಲವನ್ನು ಕೊಡ್ತಾ ಇದ್ದಾನೆ. ಯಾವ್ಯಾವ ವಿಚಾರದಲ್ಲಿ ಒಳ್ಳೆಯದಾಗಲಿದೆ? ಹಲವಾರು ವಿಚಾರದಲ್ಲಿ ಒಳ್ಳೆಯದಾಗಲಿದೆ. ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಆದ್ರೆ ಇಲ್ಲಿ ಒಂದೇ ಒಂದು ವಿಚಾರ ಏನಂತಂದ್ರೆ, ಇದು ಗ್ರಹಣ ಗೋಚಾರ ಇಲ್ಲ, ಅಂದ್ರೆ ಕಣ್ಣಿಗೆ ಕಾಣಲ್ಲ ಗ್ರಹಣ. ಆದ್ರಿಂದ ಆಚರಣೆ ಇಲ್ಲ. ಆಚರಣೆ ಇಲ್ಲ ಅಂದ್ರೆ ಮೂರು ಸಲ ಸ್ನಾನ ಮಾಡೋದು, ಹೊರಗಡೆ ಹೋಗ್ಬಾರ್ದು, ತಿನ್ನಬಾರ್ದು, ಅಲ್ಲಿ ಹೋಗ್ಬಾರ್ದು, ಇಲ್ಲಿ ಏನೂ ಇಲ್ಲ. ಯಾಕೆಂದ್ರೆ ಆಚರಣೆ ಇಲ್ಲ. ಆದ್ರೆ ಗೋಚಾರ ಇಲ್ಲ ಅಂದ್ರೆ ಆಚರಣೆ ಇಲ್ಲ, ಪ್ರಭಾವ ಇದ್ದೇ ಇರುತ್ತೆ. ಇದು ಶುಭ ಪ್ರಭಾವ ಬೇರೆ. ಇದನ್ನ ನೀವು ಖಂಡಿತವಾಗಿ ಈ ಶುಭ ನಿಮಗೆ ಸಿಗೋ ತರ ಮಾಡ್ಕೊಳ್ಬೇಕು. ಗೋಲ್ಡನ್ ಚಾನ್ಸ್ ಇದು. ಇದನ್ನ ಮಿಸ್ ಮಾಡ್ಕೊಂಡ್ರೆ ಮತ್ತೆ ನಿಮ್ಮ ಮುಂದಿನ ಗ್ರಹಣ ನಿಮಗೆ ಶುಭವೋ ಅಶುಭವೋ ಕುತ್ಕೊಂಡು ಲೆಕ್ಕ ಹಾಕ್ಬೇಕಾಗತ್ತೆ. ಸೊ ಆದ್ರಿಂದ ಇದು ಕೊನೆಯ ಚಾನ್ಸ್ ಅನ್ನೋ ತರ ನೀವು ಈ ಶುಭವನ್ನೆಲ್ಲ ಪಡ್ಕೊಂಡ್ಬಿಡ್ಬೇಕು. ಏನೇನು ಒಳ್ಳೇದಾಗಲಿದೆ ಅಂತ ಹೇಳ್ತೇನೆ ನೋಡಿ. ಮೊಟ್ಟ ಮೊದಲನೇದಾಗಿ ಉದ್ಯೋಗದ ವಿಚಾರ. ನೀವು ವೃಷಭ ರಾಶಿಯ ನಿರುದ್ಯೋಗಿ ಆಗಿದ್ರೆ ನಿಮಗೆ ಗೋಲ್ಡನ್ ಅದ್ಭುತವಾದಂತಹ ಜಾಬ್ ಸಿಗುವಂತ ಒಂದು ಯೋಗವನ್ನ ಈ ಒಂದು ಗ್ರಹಣ ನೀಡಲಿದೆ. ಆಲ್ರೆಡಿ ಕೆಲಸದಲ್ಲೇ ಇದ್ದೀನಿ ಗುರುಗಳೇ, ನೋ ಪ್ರಾಬ್ಲಮ್. ನಿಮಗೆ ಪ್ರಮೋಷನ್ ಬೇಕಾ, ಸ್ಯಾಲ್ರಿ ಹೈಕ್ ಬೇಕಾ, ಟ್ರಾನ್ಸ್ಫರ್ ಬೇಕಾ, ಅವೆಲ್ಲ ಏನು ಬೇಡ. ಮಾಡ್ತಿರೋ ಉದ್ಯೋಗದಲ್ಲಿ ಒಂದು ನೆಮ್ಮದಿ ಬೇಕಾ, ನೆಮ್ಮದಿಯಿಂದ ನಿಮ್ಮ ಕಡೆ ನಿಮ್ಮ ಕೆಲಸ ನೀವು ಮಾಡ್ಕೊಂಡು ಹೋಗ್ಬೇಕಾ, ಅದು ಬೇಕು ಅಂದ್ರೂ ಇದು ಗೋಲ್ಡನ್ ಚಾನ್ಸು. ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಚಂದ್ರಗ್ರಹಣ ನಿಮ್ಗೆ ಅದ್ಭುತವಾದಂತಹ ಆ ನೆಮ್ಮದಿಯನ್ನ ಕೊಡಲಿದೆ. ಉದ್ಯೋಗದಲ್ಲಿ ನೀವು ಬಯಸುವ ನೆಮ್ಮದಿಯನ್ನ ಖಂಡಿತವಾಗಿ ಕೊಡಲಿದೆ. ಅಷ್ಟೇ ಅಲ್ಲ, ಇನ್ನೂ ಇದೆ. ನೀವು ವೃಷಭ ರಾಶಿಯವರಾಗಿದ್ದು ನಿಮ್ಮ ಅಕ್ಕ ಅಥವಾ ತಂಗಿ, ಅಣ್ಣ ಅಥವಾ ತಮ್ಮ, ಇವ್ರ ಜೊತೆಗೆ ಏನಾದ್ರೂ ಚಿಕ್ಕ ಪುಟ್ಟ ಕ್ಲಾಶಸ್ ಆಗಿದ್ರೆ, ಅಥವಾ ಈ ಪಿತ್ರಾರ್ಜಿತ ಆಸ್ತಿ ಹಂಚಿಕೋದೆಲ್ಲೋ ಸ್ವಲ್ಪ ಮಾನಸಿಕವಾಗಿ ಒಬ್ರಿಗೊಬ್ರಿಗೆ ಮುಸುಕಿನ ಗುದ್ದಾಟ ನಡೀತಾ ಇದೆ, ಏನೋ ಸರಿ ಇಲ್ಲ, ಸರಿ ಮಾಡ್ಕೊಳ್ಳೋಕೆ ಸರಿಯಾದ ಸಮಯ ಇದು. ಗೋಲ್ಡನ್ ಚಾನ್ಸ್, ಒಳ್ಳೆ ಚಾನ್ಸ್. ಈಗ ಮಾತಾಡ್ಕೊಂಡು ಸರಿ ಮಾಡ್ಕೊಂಡ್ಬಿಡ್ತೀರಾ, ಆಮೇಲೆ ಮತ್ತೆ ಸರಿ ಮಾಡ್ಕೊಳಕ್ ಆಗಲ್ಲ. ಒಳ್ಳೆಯ ಚಾನ್ಸ್ ಇದು. ಅಕ್ಕ ತಂಗಿ, ಅಣ್ಣ ತಮ್ಮ ಯಾರ ಜೊತೆಗೆ ಏನೇ ಮನಸ್ತಾಪಗಳಿದ್ರು ಸರಿ ಮಾಡ್ಕೊಂಡ್ಬಿಡ್ಬೋದು. ವ್ಯವಹಾರಗಳನ್ನೆಲ್ಲ ನೀಟಾಗಿ ಮುಗಿಸ್ಕೊಂಡ್ಬಿಡ್ಬೋದು. ಆಮೇಲೆ ನಿಮ್ಮಿಷ್ಟ. ಅಷ್ಟೇ ಅಲ್ಲ, ಇನ್ನೂ ವಿಚಾರಗಳಿದೆ. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗತ್ತೆ ಈ ಒಂದು ಗ್ರಹಣ. ಬಳಸಿಕೊಂಡರೆ, ಒಳ್ಳೆಯದನ್ನು ಮಾಡಿಕೊಂಡರೆ, ನಿಮ್ಮ ಮಕ್ಕಳೇನಾದ್ರು ವೃಷಭ ರಾಶಿಯವರಿದ್ದರೆ ಅವ್ರಿಗೆ ಒಳ್ಳೆ ಎಜುಕೇಶನ್ ಸಿಗಬೇಕು, ಒಳ್ಳೆ ಕಡೆ ಕಾಲೇಜ್ಗಳು ಸಿಗಬೇಕು, ಅಡ್ಮಿಷನ್ಸ್ಗಳು ಸಿಗಬೇಕು, ಒಳ್ಳೆ ಲೆಕ್ಚರರು ಟೀಚರ್ಗಳು ಸಿಗಬೇಕು, ಒಳ್ಳೆ ಪುಸ್ತಕಗಳಾಗಲಿ, ಪ್ರತಿಯೊಂದು ಅನುಕೂಲ ಆಗಬೇಕು, ಓದಿದ ನೆನಪಲ್ಲಿರಬೇಕು. ಚಂದ್ರಗ್ರಹಣದ ದಿವಸ ನೀವು ಮಾಡಿಕೊಳ್ಳುವ ಪರಿಹಾರವೇ ಕೆಲಸ ಮಾಡ್ತದೆ. ಯಾಕೆಂದ್ರೆ ಶುಭ ಫಲ ಇದೆ ವೃಷಭ ರಾಶಿಯವರಿಗೆ. ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕು. ಅಷ್ಟೇ ಅಲ್ಲ, ಮಕ್ಕಳ ಈಗ ನೀವು ವೃಷಭ ರಾಶಿಯ ದೊಡ್ಡವರಾಗಿದ್ರೆ ನಿಮ್ಮ ಮಕ್ಕಳನ್ನ ಕಂಟ್ರೋಲ್ ಮಾಡ್ಕೊಳ್ಬೇಕು. ನಿಮ್ಮ ಮಕ್ಕಳಿಗೆ ಒಳ್ಳೇದಾಗಬೇಕು, ನಿಮ್ಮ ಮಕ್ಕಳಿಗೆ ಏನೋ ಒಂದು ಶುಭ ಮಾಡಬೇಕು ಅಂದ್ರೆ ಅದಕ್ಕೂ ಸಹ ಇದು ತುಂಬಾ ಅನುಕೂಲ ಆಗುತ್ತೆ. ಮನೆಯಲ್ಲಿ ಶುಭ ಕಾರ್ಯ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೈಟ್ ತಗೋಬೇಕು, ಸೈಟ್ ಮಾರಾಟ ಮಾಡಬೇಕು, ಸೈಟ್ ವಿಚಾರಗಳು, ಭೂಮಿ ವಿಚಾರಗಳು, ಎಲ್ಲ ವಿಚಾರಗಳಲ್ಲೂ ಇದು ಅನುಕೂಲ ಮಾಡಿಕೊಳ್ಳಲಿದೆ ವೃಷಭ ರಾಶಿಯವರಿಗೆ. ಈ ಒಂದು ಚಂದ್ರಗ್ರಹಣ ಅದ್ಭುತವಾದಂಥ ಅಬ್ಬಬ್ಬ ಲಾಟ್ರಿ ತರ. ಮಿಸ್ ಮಾಡ್ಕೊಂಡ್ರೆ ಮತ್ತೆ ಸಿಗಲ್ಲ. ಯಾಕೆಂದ್ರೆ ಈ ವರ್ಷದ ಕೊನೆಯ ಗ್ರಹಣ. ಏನ್ ಮಾಡಬೇಕು ಗುರುಳೆ ಅಂತೀರಾ? ಬಹಳ ಸಿಂಪಲ್ ಆಗಿ ಹೇಳ್ತೀನಿ. ಅವತ್ತಿನ ದಿವಸ ನೀವು ಬೆಳಗ್ಗೆ ಎದ್ದು ಸ್ನಾನ ಮಾಡ್ಕೊಂಡು ಮನೆ ಹತ್ರದಲ್ಲಿ ಈಶ್ವರನ ದೇವಸ್ಥಾನ ಎಲ್ಲಿದೆ ಹೋಗಿ ಅಲ್ಲಿ ಹಾಲಿನಲ್ಲಿ ಸ್ವಾಮಿಗೆ ರುದ್ರಾಭಿಷೇಕವನ್ನು ಮಾಡಿಸಿ. ಅಲ್ಲಿ ಅರ್ಚಕರಿಗೆ ಒಂದು 10-15 kg ಅಷ್ಟು ಅಕ್ಕಿನ ದಾನ ಮಾಡಿ, ಬಿಳಿಯ ಪಂಚಶಲ್ಯವನ್ನು ದಾನ ಮಾಡಿ ಅವರಿಗೆ. ಇದನ್ನು ಮಾಡ್ಲಿಕ್ಕೆ ಆಗ್ಲಿಲ್ವಾ? ನಿಮಗೋಸ್ಕರ ನಾವು ವಿಶೇಷವಾದಂತಹ ಅದ್ಭುತವಾದ ಹೋಮವನ್ನು ಮಾಡಿ ಅದ್ಭುತವಾದ ಪರಿಹಾರವನ್ನು ಕೊಡ್ತಾ ಇದ್ದೇವೆ. ಅದ್ರ ಬಗ್ಗೆನೂ ನೀವು ತಿಳ್ಕೊಳ್ಳಿ. ಆಗಸ್ಟ್ 28ನೇ ತಾರೀಕು ಹುಣ್ಣಿಮೆ ಶುಕ್ರವಾರ, ರಕ್ಷಾಬಂಧನದ ದಿವಸವೇ. ಅದು ಸಹ ಚಂದ್ರಗ್ರಹಣದ ಸಮಯದಲ್ಲಿಯೇ ನಮ್ಮ ಯಾಗಶಾಲೆಯಲ್ಲಿ ವಿಶೇಷವಾಗಿರತಕ್ಕಂಥ ದೇವತಾರಾಧನೆ ಪರಿಹಾರಗಳನ್ನು ಮಾಡ್ತಾ ಇದ್ದೇವೆ ನೋಡಿ. ಬೆಳಗ್ಗೆ 6:45 ಚಂದ್ರಗ್ರಹಣ ಶುರುವಾಗುತ್ತೆ ಅಂದ್ರೆ ಆವಾಗ ನನ್ನ ಸಂಕಲ್ಪ ಸೇವೆಯೂ ಸ್ಟಾರ್ಟ್ ಆಗಿರುತ್ತೆ. ನಿಮ್ಮ ಹೆಸರು ಲೈವ್ ಅಲ್ಲಿ ನಾನೇ ಕೂತ್ಕೊಂಡು ಗ್ರಹಣದ ಸಮಯದಲ್ಲಿಯೇ ನಿಮ್ಮ ಹೆಸರನ್ನ ಸಂಕಲ್ಪ ಮಾಡಲಿದ್ದೇನೆ. ಅಷ್ಟೇ ಅಲ್ಲ, ಗ್ರಹಣದ ಸಮಯದಲ್ಲಿ ಹೋಮಾದಿಗಳನ್ನೆಲ್ಲ ಆರಂಭ ಮಾಡಿಬಿಡ್ತೇವೆ ನಾವು. 10:30 ಹೋಮಗಳೆಲ್ಲ ಶುರುವಾಗುತ್ತೆ. 12:45 ಚಂದ್ರಗ್ರಹಣ ಇರ್ತದೆ. ಸೊ ಚಂದ್ರಗ್ರಹಣದ ದಿವಸವೇ ಅಂದ್ರೆ
ಅಂದರೆ 28ನೇ ತಾರೀಕು ಶುಕ್ರವಾರ ನಮ್ಮ ಯಾಗಶಾಲೆಯಲ್ಲಿ ನಾವು ಸಹಸ್ರ ಚಂದ್ರ ಶಾಂತಿ ಹೋಮ 1008 ಸಂಖ್ಯೆಯಲ್ಲಿ ಚಂದ್ರಗ್ರಹಣಕ್ಕೆ ಹೋಮವನ್ನು ಮಾಡ್ತಾ ಇದ್ದೇವೆ. ಅತ್ಯಂತ ಪವರ್ಫುಲ್ ಆಗಿರತಕ್ಕಂಥ ಹೋಮವಾಗಿರುತ್ತೆ. ಬಹಳಷ್ಟು ಜನ ಏನು ವರಮಹಾಲಕ್ಷ್ಮಿ ವ್ರತವನ್ನ ಈ 28ನೇ ತಾರೀಕಿಗೆ ಹಾಕೊಂಡಿದ್ದಾರೆ ಶುಕ್ರವಾರ. ಕೆಲವರು ಹೋದ ಶುಕ್ರವಾರ ಮುಗಿಸಿದ್ದಾರೆ, ಬಹಳಷ್ಟು ಜನ ಮುಗಿಸಿದ್ದಾರೆ, ವರಮಹಾಲಕ್ಷ್ಮಿ ಹಬ್ಬ ಅವತ್ತೇ ಅಂತ ಮುಗಿಸ್ಬಿಟ್ಟಿದ್ದಾರೆ. ಇನ್ನೂ ಕೆಲವಿಷ್ಟು ಜನ 28ನೇ ತಾರೀಕಿಗೆ ಅಂತ ಇಟ್ಕೊಂಡಿದ್ದಾರೆ. ಸೊ ಹುಣ್ಣಿಮೆ ದಿವಸ ಆದ್ರಿಂದ ವರಮಹಾಲಕ್ಷ್ಮಿಗೆ ಬಹಳ ಶ್ರೇಷ್ಠ. ಆದ್ರಿಂದ ನಾವು ವರಮಹಾಲಕ್ಷ್ಮಿ ಮಂತ್ರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿಪೂಜೆ, ಸರ್ಪಶಾಂತಿ ಹೋಮ, ಹಲವಾರು ವಿಶೇಷವಾದ ಹೋಮಗಳಿದೆ. ನಿಮಗೆ ಬಹಳ ಮುಖ್ಯವಾಗಿ ನಾನು ಹೇಳ್ತಕ್ಕಂಥದ್ದು, ಪರಿಹಾರ ಸ್ವರೂಪ ಹೇಳ್ತಕ್ಕಂಥದ್ದು ಗ್ರಹಣ ಇರೋದ್ರಿಂದ ಸಹಸ್ರ ಚಂದ್ರ ಶಾಂತಿ ಹೋಮ. ಎಂಥ ಪವರ್ಫುಲ್ ಆಗಿರತಕ್ಕಂಥ ಹೋಮವನ್ನು ಮಾಡಿ ಈ ವಿಶೇಷವಾದ ಪ್ರಸಾದ ಬ್ರೇಸ್ಲೆಟ್ ನಿಮಗೆ ಕಾಣ್ತಾ ಇದೆಯಲ್ಲ, ಈ ವಿಶೇಷವಾದ ಬ್ರೇಸ್ಲೆಟ್ ಸಪ್ತಚಕ್ರ ಬ್ರೇಸ್ಲೆಟ್. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳಿರ್ತದೆ, ನೀವು ಕಾಣಿಸ್ಕೊಳ್ಳಬಹುದಾಗಿರ್ತದೆ. ಇದರಲ್ಲಿ 7 ವಿಧದ ವಿಶೇಷವಾದ ಉಪರತ್ನಗಳು, 8ನೆಯ ನೀಲಮೇಘವರ್ಣಿಕಾ ರತ್ನಗಳು ಸಹ ಇದೆ. ಇದರಲ್ಲಿ ನಿಮಗೆ ಧನಾಕರ್ಷಕ ಮಣಿಯಿಂದ ಹಿಡಿದು ಪ್ರತಿಯೊಂದು ವಿಶೇಷವಾಗಿರತಕ್ಕಂಥ ಒಂದು ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋಕ್ಕೆ, ನಿಮ್ಮ ರಿಯಲ್ ಎಸ್ಟೇಟ್ ಭೂಮಿ ಸಂಬಂಧಿತ ವ್ಯವಹಾರಗಳನ್ನು ಸರಿ ಮಾಡಿಕೊಡೋಕ್ಕೆ, ನಿಮ್ಮ ಆರ್ಥಿಕ ಬಾಧೆಗಳನ್ನು ಪರಿಹಾರ ಮಾಡಿಕೊಳ್ಳೋಕ್ಕೆ, ನಿಮ್ಮ ವ್ಯವಹಾರಗಳನ್ನು ಸರಿ ಮಾಡ್ಕೊಳ್ಳೋಕ್ಕೆ, ನಿಮ್ಮ ನಾಲೆಡ್ಜ್ ಜ್ಞಾನ ವೃದ್ಧಿ ಮಾಡಲಿಕ್ಕೆ, ನಿಮ್ಮ ಸಪ್ತಚಕ್ರ ಅಂತಂದಾಗ ಬ್ರಾಸ್ಲೆಟ್ ಅಂದಾಗ ನಿಮ್ಮ ಸೂಕ್ಷ್ಮ ಶರೀರಕ್ಕೆ ಒಂದು ರಕ್ಷಣೆಯನ್ನು ಕೊಡುತ್ತೆ. ಯಾವುದೇ ನೆಗೆಟಿವ್ ಎನರ್ಜೀಸ್ ನಿಮಗೆ ತಾಗದೇ ಇರುವಂಗೆ ನಿಮಗೆ ಒಂದು ಅದ್ಭುತವಾದ ರಕ್ಷಣೆಯನ್ನು ಕೊಡುವಂತಹ ಒಂದು ಅದ್ಭುತವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ಪ್ರತಿಯೊಬ್ಬರಿಗೂ ಸಹ ನಿಮಗೆ ಸಂಕಲ್ಪ ಸೇವೆ ಕೊಟ್ಟವರಿಗೆ ನಾನು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಎಲ್ಲ ಹೋಮಗಳು ಲೈವ್ ನೋಡ್ತೀರಾ. ಚಂದ್ರಗ್ರಹಣದ ಸಮಯದಲ್ಲಿಯೇ, ಚಂದ್ರಗ್ರಹಣ ದಿವಸ ಚಂದ್ರಗ್ರಹಣ ಸಮಯದಲ್ಲಿಯೇ ಹೋಮಗಳೆಲ್ಲ ಆಗ್ತದೆ. ಅದೇ ರೀತಿ ಈ ಎಲ್ಲ ಬ್ರೇಸ್ಲೆಟ್ಗಳನ್ನು ಹೋಮದಲ್ಲಿ ಎನರ್ಜೈಸ್ ಬೇರೆ ಮಾಡ್ತೀವಿ ನಾವು. ನಂತರ ಅಂದರೆ 28ನೇ ತಾರೀಕು ಆದಮೇಲೆ 29 ಶನಿವಾರ ಇದೆ. ಶನಿವಾರವೇ ಆದರೆ ಅವತ್ತೇ ಕಳಿಸ್ಕೊಟ್ಟು ಬಿಡ್ತೇವೆ, ಇಲ್ಲ ಸೋಮವಾರ ಆದರೂ ಪರವಾಗಿಲ್ಲ. ನಾವು ನಿಮಗೆ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆಯ ಅರಿಶಿನ ಪ್ರಸಾದ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತಗಳಿಗೆ ಒಂದು ಸಂಕಲ್ಪ ಸೇವೆಗೆ ಒಂದು ಬ್ರೇಸ್ಲೆಟ್ ಅಂತ ನಾನು ಕಳಿಸ್ಕೊಡ್ತೇನೆ. ದಯವಿಟ್ಟು ನಿಮ್ಮ ಹೆಸರು, ಗೋತ್ರ, ನಕ್ಷತ್ರ, ರಾಶಿ, ವಿಳಾಸ ಎಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಮನೆಯವರಲ್ಲಿ ಯಾರಿಗಾರು ಗ್ರಹಣ ದೋಷ ಇದೆಯಾ ಅವರಿಗೋಸ್ಕರ ಸಪ್ರೇಟ್ ಆಗಿ ಅವರ ಹೆಸರಲ್ಲೂ ಕೊಟ್ಕೊಳ್ಳಿ. ಒಬ್ಬೊಬ್ಬರಿಗೆ ಒಂದೊಂದು ಬ್ರೇಸ್ಲೆಟ್ ಕೊಡ್ತಾ ಇದ್ದೀನಿ. ಯಾರು ಎಷ್ಟು ಜನ ಇದ್ರೋ ಅಷ್ಟು ಜನ ಸಂಕಲ್ಪ ಸೇವೆ ಕೊಡ್ತೀರೋ ಅಷ್ಟು ಬ್ರೇಸ್ಲೆಟ್ಗಳು ಕೊಡ್ತೀನಿ. ಪ್ರತಿಯೊಬ್ಬರು 48 ದಿನಗಳ ಕಾಲ ಒಂದು ಮಂಡಲ, ಅಖಂಡ ಮಂಡಲ ಈ ಒಂದು ಬ್ರೇಸ್ಲೆಟ್ ಅನ್ನು ಧಾರಣೆ ಮಾಡ್ಕೊಳ್ಳಿ. ಯಾಕಂದ್ರೆ ಮಹಾಚಂದ್ರಗ್ರಹಣದ ಒಂದು ಸುಸಂದರ್ಭದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ ಹಾಗೂ ವಿಶೇಷವಾದ ಹೋಮಗಳಿಂದ ಎನರ್ಜೈಸ್ ಮಾಡಿರುವಂಥದ್ದು. ಸರ್ಪದೋಷಗಳು ಪರಿಹಾರ ಆಗುತ್ತೆ. ಉದ್ಯೋಗ, ಆರೋಗ್ಯ, ವ್ಯಾಪಾರ ವ್ಯವಹಾರಾದಿ, ವಿವಾಹ, ದಾಂಪತ್ಯ, ಸಂತಾನಾದಿ ಎಲ್ಲ ವಿಚಾರಗಳು. ಯಾಕಂದ್ರೆ ಸಂತಾನ ಗೋಪಾಲಕೃಷ್ಣ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ ಗೊತ್ತಿದ್ರೆ ಹಾಗೂ ವಿಳಾಸ, ಏನೂ ಗೊತ್ತಿಲ್ವ ಹೆಸರು ವಿಳಾಸ ಕಳಿಸ್ಕೊಟ್ರು ಸಾಕು ನಮಗೆ, ಆಯ್ತಾ. ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ಬೇಗ ವಾಟ್ಸಪ್ ಮಾಡ್ಕೊಳ್ಳಿ. ಕಾಲ್ ಮಾಡಿ, ಆದ್ರೆ ಕಾಲ್ ಮಾಡಿದ್ರೆ ನಿಮಗೆ ವಾಟ್ಸಪ್ ಮಾಡಿ ಅಂತಾನೆ ಹೇಳ್ತಾರೆ. ಅದರಿಂದ ದಯವಿಟ್ಟು ವಾಟ್ಸಪ್ಪೇ ಮಾಡಿ ಪ್ರತಿಯೊಬ್ಬರು ಸಹ ಸ್ಕ್ರೀನ್ ಮೇಲೆ ಕಾಣುವಂಥ ಈ ನಂಬರ್ಗಳಿಗೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಬರಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ, ನಿಮ್ಮ ಕೈಲೇ ಸಾಧ್ಯ ಇರತಕ್ಕಂಥದ್ದು. ಸೊ ದಯವಿಟ್ಟು ಈ ಗ್ರಹಣದ ವಿಚಾರ ಎಲ್ಲರಿಗೂ ಗೊತ್ತಾಗಲಿ, ಸಮಸ್ಯೆ ಯಾರಿಗೂ ಆಗದೇ ಇರಲಿ, ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಹೇಳಿ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಶೇರ್ ಮಾಡಿ ಈ ವಿಡಿಯೋನ. ಮುಂದುವರಿದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.